Shall we all look up to God now? ನಾವು ದೇವರ ಕಡೆಗೆ ದೃಷ್ಟಿಸುವ. Thank you, Lord Jesus. ಧನ್ಯವಾದಗಳು ಯೇಸು. Father, as your children have come running to you, ತಂದೆಯೇ, ನಿನ್ನ ಮಕ್ಕಳು ನಿನ್ನ ಬಳಿಗೆ ಓಡೋಡಿ ಬಂದಿದ್ದಾರೆ, believing in miracles. ಅದ್ಭುತದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. Father, appear to them, Lord. ತಂದೆಯೇ, ಅವರಿಗೆ ದರ್ಶನ ಕೊಡು. Lord, show your face to them, Master. ನಿನ್ನ ಮುಖವನ್ನು ಅವರಿಗೆ ತೋರಿಸು. Do not hide your face. ನಿನ್ನ ಮುಖವನ್ನು ಮರೆ ಮಾಡಬೇಡ. Tell them ಹೇಳು that you love them, Lord. ನೀನು ಅವರನ್ನು ಪ್ರೀತಿಸುತ್ತೀ ಎಂಬುದಾಗಿ. Those who are addicted to sin, ಯಾರು ಪಾಪ ಮಾಡುವುದರಲ್ಲೇ ಮಗ್ನರಾಗಿದ್ದಾರೋ, Father, as they have come running to you, ಅವರು ನಿನ್ನ ಬಳಿಗೆ ಬಂದಿರುವುದರಿಂದ deliver them, Lord. ಅವರನ್ನು ಬಿಡುಗಡೆ ಮಾಡು. Deliver them, Lord Jesus. ಬಿಡುಗಡೆ ಮಾಡು Come ಯೇಸುವೇ. and bless them, Lord. ಬಂದು ಅವರನ್ನು ಆಶೀರ್ವದಿಸು. Those who are watching this program, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವವರು, whoever they may be, ಅವರು ಯಾರೇ ಆಗಿರಬಹುದು, as they have come to you, Lord, ಅವರು ನಿನ್ನ ಬಳಿಗೆ ಬಂದಿರುವುದರಿಂದ don't hide your face to them. ನಿನ್ನ ಮುಖವನ್ನು ಮರೆ ಮಾಡಬೇಡ. Father, ತಂದೆಯೇ, deliver them, Lord. ಅವರನ್ನು ಬಿಡುಗಡೆ ಮಾಡು. Deliver them from their oppressions, ಅವರ ಪೀಡೆಗಳಿಂದ ಅವರನ್ನು ಬಿಡುಗಡೆ ಮಾಡು. from their depression, ಅವರ ಖಿನ್ನತೆಗಳಿಂದ ಬಿಡುಗಡೆ ಮಾಡು. from their heartaches, ಅವರ ಹೃದಯದ from ವೇದನೆಗಳಿಂದ, their diseases, ಅವರ ರೋಗಗಳಿಂದ, from their pain, ಅವರ ನೋವಿನಿಂದ, from their worries, ಅವರ ಚಿಂತೆಗಳಿಂದ, from their sorrow. ಅವರ ದುಃಖಗಳಿಂದ Deliver them, Lord. ಅವರನ್ನು ಬಿಡುಗಡೆ ಮಾಡು. Deliver them, Lord. ಬಿಡುಗಡೆ ಮಾಡು. They have come to you, Lord. ಅವರು ನಿನ್ನ ಬಳಿಗೆ ಬಂದಿದ್ದಾರೆ. Lord, give them what you have prepared for them today. ನೀನು ಸಿದ್ಧಪಡಿಸಿರುವುದನ್ನು ಅವರಿಗೆ ಕೊಡು. You have stored up all the good things for them, Lord. ಎಲ್ಲಾ ಒಳ್ಳೆಯವುಗಳನ್ನು ನೀನು ಅವರಿಗೋಸ್ಕರ ಸಿದ್ಧಪಡಿಸಿರುತ್ತಿ. Great are your goodness to your children. ನೀನು ಇಟ್ಟುಕೊಂಡಿರುವಂತಹ ಮೇಲು ಬಹಳ ವಿಶೇಷ. Thank you, Lord. ಧನ್ಯವಾದ Thank ಯೇಸು. you, Lord. ಧನ್ಯವಾದ Shall ಸ್ವಾಮಿ. we all rise up to our feet and cry out to God? ನಾವೆಲ್ಲರೂ ಎದ್ದು ನಿಂತುಕೊಂಡು ಕಣ್ಣೀರಿಟ್ಟು ಪ್ರಾರ್ಥಿಸುವ. Let us give up all the past things, ಎಲ್ಲ ಹಳೆಯದಾದವುಗಳನ್ನು ಬಿಟ್ಟು ಬಿಡುವ. the temptations in life, ಶೋಧನೆಗಳನ್ನು ಬಿಟ್ಟು ಬಿಡುವ. all the worries in our hearts. ಚಿಂತೆಗಳು, ಹೃದಯದ ಭಾರಗಳು, Give up everything ಎಲ್ಲವನ್ನು ಬಿಟ್ಟು and ಬಿಡುವ. come to Jesus. ಯೇಸುವಿನ ಬಳಿಗೆ ಬರುವ. The smoking habits, ಧೂಮಪಾನದ ಅಭ್ಯಾಸ, the drug addiction, ಮಾದಕ ವ್ಯಸನ, the alcoholic habit. ಮದ್ಯಪಾನದ ವ್ಯಸನ, Leave everything ಎಲ್ಲವನ್ನೂ ಬಿಟ್ಟು ಬಿಡಿರಿ. and come to this Jesus. ಈ ಯೇಸುವಿನ ಬಳಿಗೆ ಬನ್ನಿರಿ. Come to Jesus. ಯೇಸುವಿನ ಬಳಿಗೆ He ಬನ್ನಿರಿ. is calling you, come my child. ಆತನು ಕರೆಯುತ್ತಿದ್ದಾನೆ, ಬಾ ನನ್ನ ಮಗನೇ, Come and have breakfast with me. ಬಂದು ನನ್ನ ಜೊತೆಯಲ್ಲಿ ಊಟ ಮಾಡು. I have prepared everything for you. ನಾನು ಎಲ್ಲವನ್ನೂ ನಿನಗೋಸ್ಕರ ಸಿದ್ಧಪಡಿಸಿರುತ್ತೇನೆ. Don't go to any man. ಯಾವುದೇ ಮನುಷ್ಯನ ಬಳಿಗೆ ಹೋಗಬೇಡ. Come to me. ನನ್ನ ಬಳಿಗೆ ಬಾ. Come to me. ನನ್ನ ಬಳಿಗೆ ಬಾ. Hallelujah. Hallelujah. Shall we all now open our mouths ನಾವೆಲ್ಲರೂ ನಮ್ಮ ಬಾಯಿಯನ್ನು ತೆರೆಯುವ. and ask forgiveness to God? ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡುವ. Just say, forgive me, Lord. ಕೇವಲ ಹೇಳಿ, ನನ್ನನ್ನು ಕ್ಷಮಿಸು ದೇವರೇ. Forgive me, Lord, ಕ್ಷಮಿಸು ದೇವರೇ, for all the things that I have done before. ನಾನು ಮಾಡಿದಂತಹ ಎಲ್ಲಾ ವಿಚಾರಗಳಿಗಾಗಿ ನನ್ನನ್ನು ಕ್ಷಮಿಸು. Cleanse me, Lord. ನನ್ನನ್ನು ಶುದ್ಧಪಡಿಸು. Remember me, Lord. ನನ್ನನ್ನು ನೆನಪು ಮಾಡಿಕೋ. Remember me today. ನನ್ನನ್ನು ನೆನಪು ಮಾಡಿಕೋ ಸ್ವಾಮಿ. Cleanse me, Lord. ನನ್ನನ್ನು The ಶುದ್ಧಪಡಿಸು. Lord's cleansing spirit is coming upon you right now. ಆತನ ಶುದ್ಧಪಡಿಸುವಿಕೆಯ ಆತ್ಮ ನಿಮ್ಮ ಮೇಲೆ ಬರುತ್ತಿದೆ. You just have to open your mouth ನೀವು ಬಾಯಿಯನ್ನು ತೆರೆಯಬೇಕಾಗಿದೆ. and praise God. ದೇವರನ್ನು ಸ್ತುತಿಸಿರಿ. The Bible says, ಸತ್ಯವೇದ ಹೇಳ್ತದೆ, open your mouth wide ಬಾಯಿಯನ್ನು ಅಗಲವಾಗಿ ತೆರೆಯಿರಿ, and I will fill it. ನಾನು ಅದನ್ನು ತುಂಬಿಸುತ್ತೇನೆ. And I will fill it. ನಾನು ಅದನ್ನು ತುಂಬಿಸುತ್ತೇನೆ. He is mindful of blessing you, dear friend. ಆತನು ನಿಮ್ಮನ್ನು ಆಶೀರ್ವದಿಸಲು ಬಯಸುತ್ತಾನೆ. He will deliver you. ಆತನು ನಿಮ್ಮನ್ನು He ಬಿಡುಗಡೆಗೊಳಿಸುತ್ತಾನೆ. will honor you. ಆತನು ನಿಮ್ಮನ್ನು ಗೌರವಿಸುತ್ತಾನೆ. Right now, ಈಗಲೇ cry out. ಕೂಗಿರಿ. Cry out for your blessing. ನಿಮ್ಮ ಆಶೀರ್ವಾದಕ್ಕಾಗಿ ಅಳಿರಿ. Praise God. ದೇವರಿಗೆ ಸ್ತೋತ್ರ. Thank you, Jesus. ಯೇಸುವಿಗೆ ಸ್ತೋತ್ರ. Just say thank you, Jesus. ಹೇಳಿರಿ, ಯೇಸುವಿಗೆ And ಸ್ತೋತ್ರ. say,
Lord, thank you for blessing me now. ಹೇಳಿರಿ, ನನ್ನನ್ನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. Thank you for cleansing me now. ನನ್ನನ್ನು ಶುದ್ಧೀಕರಿಸುವುದಕ್ಕಾಗಿ ಸ್ತೋತ್ರ. The Lord's glory is coming upon you. ದೇವರ ಮಹಿಮೆ ಇಳಿದು ಬರುತ್ತಿದೆ. The Lord's righteousness is coming upon you. ಆತನ ನೀತಿವಂತಿಕೆ ನಿಮ್ಮಲ್ಲಿ ಬರುತ್ತಿದೆ. Receive the joy of the Holy Spirit. ಪವಿತ್ರಾತ್ಮನ ಸಂತೋಷವನ್ನು ಪಡೆದುಕೊಳ್ಳಿರಿ. Receive the joy of the Holy Spirit. ಪವಿತ್ರಾತ್ಮನ ಸಂತೋಷವನ್ನು ಪಡೆದುಕೊಳ್ಳಿರಿ. The Lord's Spirit is filling you right now. ದೇವರ ಆತ್ಮವು ನಿಮ್ಮಲ್ಲಿ ತುಂಬಿಕೊಳ್ಳುತ್ತಿದೆ. From head to foot. ತಲೆಯಿಂದ ಪಾದದವರೆಗೆ. The whole body is receiving right now. ನಿಮ್ಮ ಸಂಪೂರ್ಣ ದೇಹವು ಪಡೆಯುತ್ತಿದೆ. Your tongue is rejoicing. ನಿಮ್ಮ ನಾಲಿಗೆಯು ಹರ್ಷಗೊಳ್ಳುತ್ತಿದೆ. The Lord is refreshing you right now. ಆತನು ನಿಮ್ಮನ್ನು ಉಲ್ಲಾಸಪಡಿಸುತ್ತಿದ್ದಾನೆ. Rejoice. ಹರ್ಷಗೊಳ್ಳಿರಿ. Rejoice. ಹರ್ಷಗೊಳ್ಳಿರಿ. Rejoice in the Spirit. ಹರ್ಷಗೊಳ್ಳಿರಿ ಪವಿತ್ರಾತ್ಮನ ಮೂಲಕ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. For filling your people right now. ನಿನ್ನ ಜನರನ್ನು ತುಂಬಿಸುವುದಕ್ಕಾಗಿ ಸ್ತೋತ್ರ. Let your glory come upon your people. ನಿನ್ನ ಮಹಿಮೆಯು ಅವರ ಮೇಲೆ ಇಳಿದು ಬರಲಿ. Let the heaven open. ಪರಲೋಕವು ತೆರೆಯಲಿ. Pour out your anointing upon your people, Lord. ನಿನ್ನ ಅಭಿಷೇಕವನ್ನು ಅವರ ಮೇಲೆ ಹೊಯ್ ಸ್ವಾಮಿ. Father, let your love flow into your people. ತಂದೆಯೇ, ನಿನ್ನ ಪ್ರೀತಿಯು ಅವರಲ್ಲಿ ಹರಿದು ಬರಲಿ. Fill them, Lord. ಅವರನ್ನು ತುಂಬಿಸು. Fill them, Lord. ಅವರನ್ನು ತುಂಬಿಸು. Fill them, Lord. ಅವರನ್ನು ತುಂಬಿಸು. The Lord's glory is coming into you. ಆತನ ಮಹಿಮೆ ನಿಮ್ಮ ಮೇಲೆ ಇಳಿದು ಬರುತ್ತಿದೆ. The Lord is changing you ಆತನು ನಿಮ್ಮನ್ನು ಬದಲಾಯಿಸುತ್ತಿದ್ದಾನೆ. into a different person. ಬದಲಾದ ಮನುಷ್ಯನನ್ನಾಗಿ. Totally a different person. ಬದಲಾದ ಮನುಷ್ಯನನ್ನಾಗಿ. Give glory to God. ಆತನಿಗೆ ಮಹಿಮೆಯನ್ನು ಸಲ್ಲಿಸಿರಿ. Fill them, Lord. ತುಂಬಿಸು ದೇವರೇ. Fill them with your power. ನಿನ್ನ ಶಕ್ತಿಯಿಂದ ತುಂಬಿಸು ದೇವರೇ. Fill them with your joy. ನಿನ್ನ ಸಂತೋಷದಿಂದ ತುಂಬಿಸು. Fill them with your peace. ನಿನ್ನ ಶಾಂತಿಯಿಂದ ತುಂಬಿಸು. Fill them with your perfect blessing. ನಿನ್ನ ಪರಿಪೂರ್ಣ ಆಶೀರ್ವಾದದಿಂದ ತುಂಬಿಸು. Come on, rejoice. ಬನ್ನಿ, ಹರ್ಷಗೊಳ್ಳಿ. Rejoice. ಹರ್ಷಗೊಳ್ಳಿರಿ. Rejoice. ಹರ್ಷಗೊಳ್ಳಿರಿ. God's glory is coming upon you. ದೇವರ ಮಹಿಮೆ ಇಳಿದು ಬರುತ್ತಿದೆ. The Lord is transforming your heart right now. ದೇವರು ನಿಮ್ಮ ಹೃದಯಗಳನ್ನು ಬದಲಾಯಿಸುತ್ತಿದ್ದಾನೆ. You might have struggled all these days. ನೀವು ಅನೇಕ ದಿನಗಳಿಂದ ಕಷ್ಟಪಡುತ್ತಿರಬಹುದು. The Lord is transforming you right now. ನಿಮ್ಮ ಜೀವಿತವನ್ನು ಬದಲಾಯಿಸುತ್ತಿದ್ದಾನೆ. You evil spirits, leave right now. ಸೈತಾನನೇ, ಇವರನ್ನು ಬಿಟ್ಟು ಹೋಗು. You temptations bringing evil spirit, leave. ಶೋಧನೆಯನ್ನು ತರುವಂತಹ ಸೈತಾನನೇ, ಬಿಟ್ಟು ಹೋಗು. Leave the bodies of your people, Lord. ಈ ಜನರ ದೇಹವನ್ನು ಬಿಟ್ಟು ಹೋಗು. Take away the addictions out of them, Master. ದುಶ್ಚಟಗಳು ಅವರನ್ನು ಬಿಟ್ಟು ಹೋಗಲಿ. Come on, praise God. ಬನ್ನಿ, ದೇವರಿಗೆ ಸ್ತೋತ್ರ ಹೇಳಿರಿ. Praise God. ಸ್ತೋತ್ರ ಹೇಳಿರಿ. Transformation is happening right now. ಬದಲಾವಣೆಯು ನಡೆಯುತ್ತಿದೆ. Whomever you are praying for, ನೀವು ಯಾರಿಗೋಸ್ಕರ ಪ್ರಾರ್ಥಿಸುತ್ತಿದ್ದೀರೋ, the miracle is happening right now. ಅದ್ಭುತವು ಈಗಲೇ ನಡೆಯಲಿಕ್ಕಿದೆ. The Lord is transforming their hearts. ದೇವರು ಅವರ ಹೃದಯಗಳನ್ನು ಬದಲಾಯಿಸಲಿದ್ದಾನೆ. Wherever they are, ಅವರು ಎಲ್ಲೇ ಇರಬಹುದು, the anointing is coming upon them. ಅಭಿಷೇಕವು ಅವರ ಮೇಲೆ ಇಳಿದು ಬರುತ್ತಿದೆ. Lord, let your people have a new heart. ದೇವರೇ, ನಿನ್ನ ಜನರು ಹೊಸ ಹೃದಯಗಳನ್ನು ಪಡೆಯಲಿ. New heart. ಹೊಸ ಹೃದಯ. New heart. ಹೊಸ ಹೃದಯ. A holy heart. ಶುದ್ಧವಾದಂತಹ ಹೃದಯ. Bless them, Lord. ಆಶೀರ್ವದಿಸು A ದೇವರೇ. pure heart. ಹೊಸ ಹೃದಯದಿಂದ, With full of Jesus in them. ಕ್ರಿಸ್ತನು ತುಂಬಿದಂತಹ ಹೃದಯ. The Lord is transforming you right now. ದೇವರು ನಿಮ್ಮನ್ನು ಬದಲಾಯಿಸುತ್ತಿದ್ದಾನೆ. Just like Jesus. ಯೇಸುವಿನಂತೆಯೇ. Just like Jesus. ಯೇಸುವಿನಂತೆಯೇ. Thank you, Lord. ಸ್ತೋತ್ರ ದೇವರೇ. Thank you, Lord. ಸ್ತೋತ್ರ ದೇವರೇ. Thank you, Father. ಸ್ತೋತ್ರ ತಂದೆಯೇ. Praise God. ದೇವರಿಗೆ It ಸ್ತೋತ್ರ. is enough you have been stagnant in life. ನೀವು ಕಷ್ಟಪಟ್ಟದ್ದು ಸಾಕು. Rise up. ಏಳಿರಿ. Rise up. The ಏಳಿರಿ. Lord is removing every lethargic spirit out of you. ದೇವರು ನಿಮ್ಮಿಂದ ಆಲಸ್ಯತನದ ಆತ್ಮವನ್ನು Be ತೆಗೆಯುತ್ತಿದ್ದಾನೆ. filled with the Spirit right now. ದೇವರ ಆತ್ಮನಿಂದ ತುಂಬಿಕೊಳ್ಳಿರಿ. Open your mouth ಬಾಯನ್ನು ತೆರೆಯಿರಿ. and just thank God. ಆತನಿಗೆ ಸ್ತೋತ್ರ ಹೇಳಿರಿ. Will you give your heart to God? ನಿಮ್ಮ ಹೃದಯವನ್ನು ದೇವರಿಗೆ Your ಕೊಡುವಿರಾ? whole life to God. ಪೂರ್ಣ ಜೀವಿತವನ್ನು Come to Jesus. ಯೇಸುವಿನ
ಯೇಸುವಿನ ಬಳಿಗೆ ಬನ್ನಿರಿ. Throw away every unwanted thing. ಬೇಡವಾದದನ್ನೆಲ್ಲವನ್ನು ತೆಗೆದು ಬಿಡಿರಿ. The worldly things. ಲೌಕಿಕವಾದದನ್ನು ತೆಗೆಯಿರಿ. The worldly desire. ಲೌಕಿಕ ಆಸೆಗಳನ್ನು. All are leaving you right now. ಎಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ. Will you all praise God? ಎಲ್ಲರೂ ದೇವರನ್ನು ಸ್ತುತಿಸುವಿರಾ? You know all their heart aches, Lord. ಅವರ ಹೃದಯದ ವೇದನೆಗಳನ್ನು ನೀನು ಬಲ್ಲಾತನು. Because you are the one who created them fearfully and wonderfully. ಯಾಕಂದ್ರೆ ನೀನು ಅವರನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ಸೃಷ್ಟಿಸಿದ್ದೀ. You are familiar with all their ways, Lord. ಅವರ ಮಾರ್ಗಗಳನ್ನು ನೀನು ತಿಳಿದಾತನಾಗಿದ್ದೀ. You are looking deep into their hearts. ಅವರ ಹೃದಯದ ಆಳದವರೆಗೆ ನೋಡುವಾತನು ನೀನು. And healing them right now. ಅವರನ್ನು ಗುಣಪಡಿಸುತ್ತಿದ್ದೀ. Be healed. ಗುಣಮುಖರಾಗಿರಿ. Be healed. ಗುಣಮುಖರಾಗಿರಿ. The Lord is taking away all the depression. ದೇವರು ಎಲ್ಲಾ ಖಿನ್ನತೆಯನ್ನು ತೆಗೆಯುತ್ತಿದ್ದಾನೆ. The pain in your heart. ಹೃದಯದ ವೇದನೆಗಳನ್ನು ಕೂಡ. The Lord is touching your soul right now. ದೇವರು ನಿಮ್ಮ ಆತ್ಮವನ್ನು ಮುಟ್ಟುತ್ತಿದ್ದಾನೆ. Thank you, Lord. ಸ್ತೋತ್ರ ದೇವರೇ. The Lord is mending your broken heart right now. ದೇವರು ಮುರಿದ ಹೃದಯಗಳನ್ನು ಸರಿಪಡಿಸುತ್ತಿದ್ದಾನೆ. Be healed. ಗುಣಮುಖರಾಗಿರಿ. Be healed. ಗುಣಮುಖರಾಗಿರಿ. Be healed. ಗುಣಮುಖರಾಗಿರಿ. Touch them and heal them, Lord. ಮುಟ್ಟಿ ಗುಣಪಡಿಸು ದೇವರೇ. Let all their sorrows be turned into joy. ಅವರ ದುಃಖವು ಸಂತೋಷವಾಗಲಿ. Into joy. ಸಂತೋಷವಾಗಲಿ. Heal their broken hearts, Lord. ಮುರಿದ ಹೃದಯಗಳನ್ನು ಸರಿಪಡಿಸು ದೇವರೇ. Touch and heal them, Lord. ಮುಟ್ಟಿ ಗುಣಪಡಿಸು ದೇವರೇ. Heal them, Master. ಗುಣಪಡಿಸು ದೇವರೇ. Thank you for calling them right now. ಅವರನ್ನು ನೀನು ಕರೆಯುವುದಕ್ಕಾಗಿ ಸ್ತೋತ್ರ. You broken-hearted people. ಮುರಿದ ಹೃದಯವುಳ್ಳವರೇ. Jesus is calling you right now. ಯೇಸು ನಿಮ್ಮನ್ನು ಕರೆಯುತ್ತಿದ್ದಾನೆ. Will you come to him? ನೀವು ಆತನ ಬಳಿಗೆ ಬರುವಿರೋ? Will you accept his offer? ಆತನ ಪ್ರಸ್ತಾಪವನ್ನು ಸ್ವೀಕರಿಸುವಿರೋ? Come. ಬನ್ನಿರಿ. Come and follow him. ಆತನನ್ನು ಹಿಂಬಾಲಿಸಿರಿ. There is no other way than Jesus. ಯೇಸುವಿನ ಹೊರತು ಬೇರೆ ಯಾವ ಮಾರ್ಗವೂ ಇಲ್ಲ. Come to Jesus. ಯೇಸುವಿನ ಬಳಿಗೆ ಬನ್ನಿರಿ. He can wipe away all your tears. ಆತನು ನಿಮ್ಮ ಕಣ್ಣೀರನ್ನು ಒರೆಸಬಲ್ಲನು. He can heal you from all your heart pain. ನಿಮ್ಮ ಎಲ್ಲಾ ಹೃದಯದ ವೇದನೆಗಳಿಂದ ಗುಣಪಡಿಸಬಲ್ಲನು. Thank you, Lord. ಸ್ತೋತ್ರ ದೇವರೇ. Thank you for your lovely invitation. ನಿನ್ನ ಆಹ್ವಾನಕ್ಕಾಗಿ ಸ್ತೋತ್ರ. Thank you, Jesus. ಸ್ತೋತ್ರ ಯೇಸುವೇ. For bringing them closer to you, Lord. ನಿನ್ನ ಬಳಿಗೆ ಕರೆತರುವುದಕ್ಕಾಗಿ ಸ್ತೋತ್ರ. Father, love them, Lord. ತಂದೆಯೇ ಅವರನ್ನು ಪ್ರೀತಿಸು. Kiss your people, Lord. ಅವರನ್ನು ಮುದ್ದಿಡು ಸ್ವಾಮಿ. And bless them, Lord. ಆಶೀರ್ವದಿಸು. Bless them, Lord. ಆಶೀರ್ವದಿಸು. Thank you, Lord. ಸ್ತೋತ್ರ ದೇವರೇ. For blessing your people, Lord. ನಿನ್ನ ಜನರನ್ನು ಆಶೀರ್ವದಿಸಿದಕ್ಕಾಗಿ. Thank you, Jesus. ಸ್ತೋತ್ರ ಯೇಸು. In Jesus' name. ಯೇಸುವಿನ ನಾಮದಲ್ಲಿ. Hallelujah. Hallelujah.